ಪ್ರಕರಣ ಬಂದಿರೋದು ಕೊಪ್ಪಳದಿಂದ. ಟೆಕ್ನಿಕಲಿ ತಾಂತ್ರಿಕವಾಗಿ ಇದನ್ನು ಅಲ್ಲಿನ ಸ್ಥಳೀಯ ಆಡಳಿತವೋ ಅಂದರೆ ರಾಜ್ಯ ಸರ್ಕಾರದ ಭಾಗವಾಗಿ ಮಾಡಬೇಕು. ಆದರೆ ಆ ಮಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ನಮ್ಮ ಹಲವಾರು ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಅಂತ ನನ್ನ ವಾದ. ಫಾರ್ ಎಕ್ಸಾಂಪಲ್, ಇದು ಒಂದು ಯಾವುದೋ ಒಂದಿಷ್ಟು 2-3 ಒಂದೋ ಗ್ರಾಮದ ಕತೆ. ಮಕ್ಕಳು ಹೇಗೆ ಹೋಗೋಕ್ಕೆ ಕಷ್ಟಪಡ್ತಿದ್ದಾರೆ, ಶಾಲೆಗಾಗಲಿ ಅಥವಾ ಮತ್ತೊಂದಕ್ಕಾಗಲಿ ಮಗದೊಂದಕ್ಕಾಗಲಿ. ಬಟ್ ಇದಕ್ಕೇನಾಗಬೇಕಾಗಿತ್ತು? ದೆರ್ ಶುಡ್ ಹ್ಯಾವ್ ಬಿನ್ ಎ ಪ್ರಾಪರ್ ರೂರಲ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಸಿಸ್ಟಮ್ಸ್. ನಮ್ಮಲ್ಲಿ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ರೀಸನ್ಸ್ ಆರ್ ಭಾಳ ಸಿಂಪಲ್. ನಂಬರ್ 1, ಇವ್ಯಾವುವೇ ಲಾಭದಾಯಕವಾದ ರೂಟ್ಗಳು ಆಗಲ್ಲ, ಲಾಸ್ ಆಗುತ್ತೆ. ನಂಬರ್ 2, ಇವತ್ತಿನ KSRTC ಅಥವಾ ಯಾವುದೇ ಸಂಸ್ಥೆಗಳು, ಸಾರಿಗೆ ಸಂಸ್ಥೆಗಳೇನಿದೆ, ಕಾರ್ಪೊರೇಷನ್ಗಳು ಎಲ್ಲವೂ ತೀವ್ರವಾದ ಒತ್ತಡದಲ್ಲಿವೆ. ಒಂದು ಕಡೆ ಗ್ಯಾರಂಟಿಗಳ ಪರಿಣಾಮವಾಗಿ ಅನುಭವಿಸ್ತಿರೋ ಸಂಕಟಗಳು ಮತ್ತು ಒತ್ತಡ, ಇನ್ನೊಂದು ಕಡೆ ಬಂಡವಾಳ ಹೂಡಿಕೆಯಲ್ಲಿ ಅನುಭವಿಸಬೇಕಾದಂತಹ ಹಿನ್ನಡೆಗಳು, ಇನ್ನೊಂದು ಕಡೆ ಏರುತ್ತಿರುವ ವೆಚ್ಚಗಳು, ಮತ್ತೊಂದು ಕಡೆ ಜನರ ನಿರೀಕ್ಷೆ ಹೆಚ್ಚಾಗ್ತಾ ಇರುವಂಥದ್ದು. ಈ ಎಲ್ಲದರ ಪರಿಣಾಮ ಈಗ ನಾನು ನಿಮ್ಮ ಮುಂದೆ ತರುತ್ತಿರುವಂತಹ ಸಮಸ್ಯೆಗಳು ಅವರ ಕಣ್ಣಿಗೆ ಬಿದ್ದರೂ ಏನೂ ಮಾಡಲಾಗದಂತಹ ಕೆಲವು ಬಾರಿ ವಿಚಿತ್ರ ಸಂಕಟ ಸನ್ನಿವೇಶದಲ್ಲಿ ಇದ್ದಂಗಿದೆ. ಬಟ್ ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಕೊಡೋಣ ಅನ್ನೋ ಪ್ಲ್ಯಾನಲ್ಲಿ, ಆಲೋಚನೆಯಲ್ಲಿ ಇದನ್ನು ಕೈಗೆತ್ಕೊಂಡಿದ್ದೀವಿ. ಕೊಪ್ಪಳದ ಗಂಗಾವತಿ ತಾಲೂಕಿನ ಜಂಗ್ಲಿ, ರಂಗಪುರ ಮತ್ತು ಅಂಜನಾಳಿ ಈ ಗ್ರಾಮದ ಬಹುಶಃ ಸಾಲ್ವ್ ಆಗಬಹುದಾದ ಸಮಸ್ಯೆ ಹೀಗೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಜಂಗ್ಲಿ, ರಂಗಾಪುರ, ಅಂಜನಾಳಿ ಗ್ರಾಮದ ವಿದ್ಯಾರ್ಥಿಗಳು ಇವತ್ತಿಗೂ ಶಿಕ್ಷಣ ಪಡೆಯೋಕೆ ಬರೋಬ್ಬರಿ 5 ಕಿಲೋಮೀಟರ್ ನಡಿಲೇಬೇಕು. ಪರಿಣಾಮ ವಿದ್ಯಾರ್ಥಿಗಳು ನಿಗದಿತ ಸಮಯಕ್ಕೆ ಶಾಲೆ, ಕಾಲೇಜು ತಲುಪೋಕೆ ಸಾಧ್ಯ ಆಗ್ತಿಲ್ಲ. ಇದು ಈ ಭಾಗದ ಮಕ್ಕಳ ಶೈಕ್ಷಣಿಕ ಗುಣಮಟ್ಟದ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಮಕ್ಕಳು ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಶಾಲಾ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಜಂಗ್ಲಿ, ರಂಗಾಪುರ, ಅಂಜನಾಳಿ ಗ್ರಾಮದ ವಿದ್ಯಾರ್ಥಿಗಳು ಗಂಗಾವತಿ ಮತ್ತು ಆನೆಗುಂದಿ ಗ್ರಾಮದ ಶಾಲೆ, ಕಾಲೇಜಿಗೆ ಹೋಗ್ತಾರೆ. ಪ್ರಾಥಮಿಕ ಶಾಲೆಯಿಂದ ಪದವಿ ತನಕ ವಿದ್ಯಾರ್ಥಿಗಳು 5 ಕಿಲೋಮೀಟರ್ ನಡ್ಕೊಂಡೇ ಜಿಲ್ಲೆಯ ಮುಖ್ಯ ರಸ್ತೆಯನ್ನು ತಲುಪಬೇಕಾಗಿದೆ. ಸಾರಿಗೆ ಸೌಲಭ್ಯ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಪಾಲಕರು ತಮ್ಮ ಹೆಣ್ಣು ಮಕ್ಕಳನ್ನ ಶಾಲೆ ಬಿಡಿಸಿದ್ದಾರೆ. ಇನ್ನು ಗರ್ಭಿಣಿಯರು, ಬಾಣಂತಿಯರು ಹಾಗೂ ಕಾಯಿಲೆಗೆ ತುತ್ತಾಗುವಂತಹ ರೋಗಿಗಳು ತಾಲೂಕು ಕೇಂದ್ರ ತಲುಪೋದಕ್ಕೆ ಹರಸಾಹಸ ಪಡಬೇಕಾಗಿದೆ. ಗ್ರಾಮಕ್ಕೆ ಸಾರಿಗೆ ಸೌಲಭ್ಯ ಪಡೆಯೋಕೆ ಗ್ರಾಮಸ್ಥರು ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡಿದ್ದಾರೆ. ಮತದಾನ ಬಹಿಷ್ಕಾರ, ರಸ್ತೆ ತಡೆ, ತಾಲೂಕು ಕೇಂದ್ರದಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಿದ್ರೂ ಪ್ರಯೋಜನ ಆಗಿಲ್ಲ. ತಮ್ಮ ಊರಿಗೆ ಸಾರಿಗೆ ಸೌಲಭ್ಯ ಪಡೆಯೋಕೆ ಇಲ್ಲಿನ ಗ್ರಾಮಸ್ಥರು ಮಾಡಿರುವ ಎಲ್ಲಾ ಪ್ರಯತ್ನಗಳು ವಿಫಲವಾದ ಮೇಲೆ ಕೊನೆಯ ಪ್ರಯತ್ನ ಎಂಬಂತೆ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಗಟ್ಟಿ ಪ್ರಯತ್ನ ನಮ್ಮ. ಆಲ್ ರೈಟ್. ಈ ಊರುಗಳಿಂದ ಅಥವಾ ಊರಿಂದ ಪ್ರತಿನಿಧಿಗಳ ಥರ ಬಸವರಾಜ್, ನಾಗೇಂದ್ರ, ನೀವು, ಶಾಡಪ್ಪ ದೊಡ್ಡಮನಿ ತಾವು, ಓಕೆ, ಶ್ರೀನಿವಾಸ್ ಬೋವಿ ತಾವು, ಆಬ್ವಿಯಸ್. ನೀವೇನು ಮಾಡ್ತೀರಿ ಸರ್? ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್. ಕೂಲಿ ಅಂದರೆ? ಕೂಲಿ ಅಂದ್ರೆ ರೈತರ ಕೆಲಸ, ವ್ಯಾಪಾರ. ನೀವೇನು ಮಾಡ್ತೀರಿ? ನಿಮ್ಮ ಊರು ನಮ್ಮದು ಅಂಜನಾಳಿ ಕ್ಯಾಂಪ್ ಸರ್. ನೀವೇನು ಮಾಡ್ತೀರಿ? ನಾನು ಗದ್ದೆ ಕೆಲಸನೇ ಮಾಡಿ. ನಿಮ್ಮ ಮಕ್ಕಳಿದ್ಯಾರಾ? ಅದಾರೆ ಸರ್. ಎಷ್ಟು ಮಕ್ಕಳು? 2 ಇದ್ದಾರೆ. ಅವ್ರೇನು ಮಾಡ್ತಾರೆ? ಇದು ಸ್ಕೂಲ್ಗೆ ಹೋಗ್ತಾರೆ. ಇದೇ ಸ್ಕೂಲು? ಯಾವುದು ಕನ್ನಡ ಮೇಡಮ್. ಹೋಗಿ. ನೀವು? ಸರ್ ನಮ್ಮ ಹುಡುಗರು ಅದಾರೆ ಸರ್, ಚಿಕ್ಕರಾಂಪುರನಿಂದ ಅವರು ಆನೆಗುಂದಿಗೆ ಹೋಗ್ತಾರೆ ಸರ್. ಹೆಂಗೆ ಹೋಗ್ತಾರೆ? ನಡ್ಕೊಂಡು ಹೋಗ್ತಾರೆ ಸರ್. ಎಷ್ಟು ದೂರ ಸರ್? ಇಲ್ಲಿನಿಂದ ಆನೆಗುಂದಿ ಒಂದು 2 ಕಿಲೋಮೀಟರ್ ಇದೆ ಸರ್. ನಡ್ಕೊಂಡು ಹೋಗ್ಬೇಕು. ಆಮೇಲೆ ಕಾಲೇಜ್ ಹುಡುಗರು ಏನಿದಾರಲ್ಲ, ಗಂಗಾವತಿ ಹೋಗ್ಬೇಕಪ್ಪ ಅಂತಂದರೆ ಅವರು 2 ಕಿಲೋಮೀಟರ್ ಬಸ್ಸಿಗೆ ಕ್ರಾಸಿಗೆ ಹೋಗ್ತಾರ, ಚಿಕ್ಕರಾಂಪುರ ಕ್ರಾಸಿಗೆ ಹೋಗ್ತಾರೆ, ಹತ್ಬೇಕು ಸರ್ ಅವರು. ನೀವು? ನಾವು ರೈತ ಸರ್. ಕರೆಕ್ಟ್ ರೀ. ನೀವು ಹಾಕೊಂಬಂದಿರೋದು ನೋಡಿದ್ರೆ ಗೊತ್ತಾಗತ್ತೆ ಏನು ಅಂತ. ನೀವು ಯಾವ ಊರು? ನೀವು? ನಮ್ದು 2 ಸರ್, ಗಂಗಾವತಿ. ನಿಮ್ಮ ಮಕ್ಕಳೇನು ಸ್ಕೂಲ್ಗೆ ಹೋಗ್ತಿಲ್ಲ? ಇಲ್ಲ ಸರ್, ಆ ಭಾಗಕ್ಕಿಲ್ಲ ಸರ್, ಈ ಕಡೆ ಭಾಗಕ್ಕಿದೆ. ನೀವು ಯಾಕೆ ಬಂದ್ರಿ? ಇಲ್ಲ ಸರ್, ನಾವು ಮನವಿ ಕೊಟ್ಟಿದ್ದೀವಿ ಸರ್. ನಿಮಗೂ ಮನವಿಗೂ ಏನು ಸಂಬಂಧ ಸರ್? ಮತ್ತು ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತ. ಯಾರ್ದ ಊರು ತಾನೆ? ನಿಮ್ಮ ಊರ್ದೇನಲ್ವಲ್ಲ ಇದು ಪ್ರಾಬ್ಲಮ್ಮು? ನಮ್ಮ ತಾಲೂಕಿಂದಲ್ಲ ಸರ್. ಹಂಗೆ ನೀವೇನು ಇದಾ
ನ್ಯಾಷನಲ್ ಹಂಗಲ್ಲ ಸರ್, ಅಲ್ಲಿ ಕರಡಿ ಚಿರತೆ ನಿಮ್ಮ ಎಲ್ಲ ಮಾಧ್ಯಮದಲ್ಲಿ ಏನ್ ಕೂಡ ಬೇಕಾದ್ರೂ ಹಲವಾರು ಇರ್ಬೋದ್ರಿ. ಸಲ ನಿಮಗೂ ಪ್ರಸಾರವಾಗಿದೆ. ಸಮಸ್ಯೆಗೂ ಸಂಬಂಧ ಏನ್ರಿ? ಏನಿಲ್ಲ, ಇದೆ ಸರ್. ಸುಮ್ಮನೆ ಬಂದಿದ್ದೀರಿ ಅಷ್ಟೇ. ರೈತರ ಮಕ್ಕಳಲ್ಲ ಸರ್, ಹಂಗಾಗಿ ಹಂಗಾಗಲ್ಲ. ಹಂಗಾರಿಗೆ ನಾನು ಮೈಸೂರ್ದು ಹೇಳ್ತೀನಿ, ಅದಕ್ಕೂ ಹೋಗ್ತೀರಾ? ಮಾತ್ರ ಹೋಗಕ್ಕಾಗಲ್ಲ. ಆಯ್ತು, ಪರವಾಗಿಲ್ಲ, ಇನ್ನೊಂದು- ಆಸಕ್ತಿ ತಗೊಂಡ್ ಅಷ್ಟೇ. ಸರ್ ಇನ್ನೊಂದು, ಇವ್ರನ್ನ ಎದಕ್ ಬಂದಾರಂತಂದ್ರೆ ನಮ್ಮ ಜನ ಬರಬಾರ್ದು ಅಂತ ಏನ್ ಅಲ್ಲ ಸರ್, ಜನ ಪರವಾಗಿನ ಬಂದಾರ ಸರ್. ಆಯ್ತು, ಬರಬಾರ್ದು ನಿಯಮ ಇಲ್ಲ. ಆಯ್ತು, ಎಸ್. ನಿಮ್ಮೂರು ಯಾವ್ದ್ರಿ? ನಮ್ದು ಗಂಗಾವತಿ ಸರ್. ಹಾ? ಗಂಗಾವತಿ ಸರ್. ಗಂಗಾವತಿ ಟೌನ್. ನೀವ್ ಯಾಕೆ ಬಂದ್ರಿ? ನಾವು ಅದ ಸ್ಕೂಲಿಂದ ಸಮಸ್ಯೆ ಸರ್, ಹುಡ್ರು ಹೋಗೋದಕ್ಕೆ ಬರಕ್ಕೆ ಭಾಳ ಸರಿ, ನಿಮಗೂ ಆ ಊರಿಗೂ ಏನ್ ಸಂಬಂಧ? ನಮ್ಮೂರಲ್ಲಿ ಕೂಡ ಬಸ್ ಇಲ್ಲ ಸರ್. ನಿಮ್ಮೂರಿಗೆಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಯಾವ ಗ್ರಾಮಗಳಿವೆ ಅದಕ್ಕೆ ಮಾತ್ರ ಆಗೋದಿದು. ನಿಮ್ಮ ಗಂಗಾವತಿಲಿ ಬಸ್ ಇಲ್ಲ ಅಂತಬಿಟ್ಟು ನಾವು ಬಸ್ ಗಂಗಾವತಿಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಇಲ್ಲಿ? ಹಾಗೆಲ್ಲ ಆಗಲ್ಲ, ಹಾಗೆಲ್ಲ ಮಾಡೋಕ್ಕಾಗಲ್ಲ. ಈಗ ಅಲ್ಲಿರೋದು ಯಾವ್ದು 4 ಗ್ರಾಮ, ಅದನ್ನೇನಾದ್ರು ಟ್ರೈ ಮಾಡ್ಬೋದೇನೋ. ಬಟ್ ಒಂದು ಕಂಡೀಷನ್ ಇದೆ ಇದರಲ್ಲೀಗ. ಇದಾದರೂ ಅಪ್ಪಿತಪ್ಪಿ ಸಾಲ್ವು ಲೀಡ್ರ್ಗಳಾಗಿ ಬಂದಿದ್ದೀರಲ್ಲ ಇಬ್ಬರೂ, ಪುಕಟೆ ಮಾಡೋಕ್ಕಾಗಲ್ಲ. ಈಗ ಹೇಳಿದ್ದೀನಿ, ಮಕ್ಕಳಿಗೆ ಮಾತ್ರ ಪುಕಟೆ ಆಗತ್ತೆ. ದೊಡ್ಡವ್ರು ಹೋದ್ರೆ ಕಾಸು ಕೊಡಬೇಕು. ನಾನು ಈಗ ಹೇಳಿದ್ದೀನಿ, ಮಕ್ಕಳಿಗೆ ಅನುಕೂಲ ಆಗಲ್ಲ ಮಕ್ಕಳಿಗಾದ್ರೆ ಫ್ರೀ ಮಾಡಿಸ್ತೀನಿ. ಸರ್. ಬೆಳಕು ಕಾರ್ಯಕ್ರಮ ದೊಡ್ಡವ್ರಿಗೆ ಕೊಡಲ್ಲ. ಇದೇನ್ ಈ ಗೌರ್ಮೆಂಟ್ನವ್ರು ತಲೆಕೆಟ್ಟಂಗೆ ಮಾಡಿದಾರಲ್ಲ ಈಗ, ಆ ಥರ ಮಾಡಕ್ ಬರಲ್ಲ ಇದು. ಸರ್ ಆ ಥರ ಮಕ್ಕಳಿಗೆ ಫ್ರೀ ಮಾಡಬೇಕು. ಮಕ್ಕಳಿಗೆ ಪಾಪ ಕಷ್ಟ ಕೊಡಬಾರ್ದು. ಅರ್ಥ ಆಗ್ತಿದ್ಯಾ? ಈಗ ಯಾವ್ದು 4 ಗ್ರಾಮ ಇದೆ, ಅದು 4 3 2 ಎಷ್ಟೋ ಗ್ರಾಮ ಎಷ್ಟಾದ್ರು ಇರಲಿ, ಅದು ಪರವಾಗಿಲ್ಲ. ಬಟ್ ದೊಡ್ಡವ್ರು ಏನಾದ್ರು 10 ಗಿತ್ತಿದ್ರೆ ಸುಮ್ಮನಿರಲ್ಲ. ನಾನು ಈಗಲೇ ಹೇಳಿದ್ದೀನಿ. ಅಥವಾ ಅವ್ರು ಕಾಸು ಕೊಡ್ಬೇಕು ಅದಕ್ಕೆ. ಓಕೆ ಸರ್. ಎರಡರೂ ಒಂದು ಮಾಡಬೇಕು. ಸರಿ ಸರ್. ಆಯ್ತಾ? ಮಕ್ಕಳ ಸ್ವಲ್ಪ ಬರೀ ದೊಡ್ಡವರೇ ಓಡಾಡ್ಕೊಂಡಿರೋದಲ್ಲ ಅಲ್ಲೀಗ, ಹಂಗೆ ಆಗಬಾರ್ದು. ಓಕೆ ಸರ್. ಆದರೆ ನಿಲ್ಸಿಸ್ಬಿಡ್ತೀನಿ, ಓಕೆ ಸರ್. ಗ್ಯಾರಂಟಿ ಹೇಳಿದ್ದೀನಿ. ಸ್ಟಾರ್ಟ್ ಮಾಡ್ಸಕ್ಕೆ ಹೆಂಗೆ ದೇವ್ರು ನಂಗೆ ಶಕ್ತಿ ಕೊಟ್ಟಿದ್ದಾನೋ, ನಿಲ್ಸಕ್ಕೂ ಕೊಟ್ಟಿದ್ದಾನೆ ನನಗೆ ಶಕ್ತಿನ. ನಿಲ್ಸ್ಬಿಡ್ತೀನಿ ಆಮೇಲೆ. ಅರ್ಥ ಆಯ್ತಾ? ಓಕೆ. ಈಗ ನಿಮ್ಮ ಕ್ಷೇತ್ರ ಅದು ಇದಕ್ಕೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ, ಅಲ್ಲಿ ಜನಾರ್ದನ್ ರೆಡ್ಡಿ ಅವರಾ ನಿಮ್ಮವರು? ಓಟಿಗೆ ಬೈಕಾಟ್ ಮಾಡಿದ್ರಲ್ಲ, ಮಾಡಿದ್ರಾ? ಮಾಡಿದ್ರು ಮಾಡಿದ್ದು ಸರ್. ನೀವೆಲ್ಲ ಓಟ್ ಹಾಕ್ಲಿಲ್ವಾ? ಇಲ್ಲ ಸರ್, ಮತ್ತೆ ಲಾಸ್ಟ್ ಮೂಮೆಂಟ್ನಾಗ ಬಂದು ಕನ್ವಿನ್ಸ್ ಮಾಡಿ ಒಂದು ವಾರ ಬಿಟ್ರು ಸರ್. ಅವರು ಪರ್ಸ್ನಲ್ ಆಗಿ 1 ವಾರ ಬಿಟ್ರು ಸರ್. ಆಯ್ತು, ಈಗ ನೋಡೋಣ ಈಗೇನು ವ್ಯವಸ್ಥೆ ಆಗುತ್ತೆ, ಟ್ರೈ ಮಾಡೋಣ. ಆಮೇಲೆ ಒಂದು ಹಂತ ಬಂದ ಮೇಲೆ ಸರ್ಕಾರದಿಂದಾನೇ ಪರ್ಮನೆಂಟ್ಲಿ ಏನು ಮಾಡೋಕ್ಕಾಗತ್ತೆ ನೋಡೋಣ. ಆಮೇಲೆ ಈಗ ತಕ್ಷಣಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಮಾಡೋಣ. ಈಗ ಆ ಭಾಗದ ಶಾಸಕರು ಆಗಿರುವ ಮಾನ್ಯ ಶ್ರೀ ಜನಾರ್ದನ ರೆಡ್ಡಿ ಅವರು ಈಗ ನನ್ನ ಜೊತೆಲಿ ಇದ್ದಾರೆ ಅನ್ಕೊಂಡಿದ್ದೀನಿ ಸಂಪರ್ಕದಲ್ಲಿ. ರಂಗನಾಥ್ ಮಾತಾಡ್ತಾ ಇದ್ದೀನಿ, ಕೇಳತ್ತಾ ನಿಮಗೆ? ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಭಗವಂತ ನಿಮಗೊಂದು ಅವಕಾಶವನ್ನ ಯಾವುದೋ ರೂಪದಲ್ಲಿ ಈಗ ಶಾಸಕ ರೂಪದಲ್ಲಿ ಕೊಟ್ಟಿದ್ದಾನೆ. ಹೌದು ಸರ್, ಹೌದು ಹೌದು. ಈ ಅವಕಾಶವೇ ನಿಮ್ಮನ್ನ ನಾಳಿನ ಇನ್ನಷ್ಟು ಒಳ್ಳೆಯದನ್ನ ಮಾಡಲಿಕ್ಕೆ ಮಾಡಿರುವ ಮೊದಲನೆಯ ದಾರಿ ಅಂತ ಅನ್ಕೋಬೇಕಷ್ಟೆ. ಖಂಡಿತ ಸರ್, ಖಂಡಿತ. ಹಿಂದೆ ಆಗಿದ್ದಕ್ಕೆ ನಾನು ಹೇಳ್ತಿದ್ದು ಮೊದಲನೇ ದಾರಿ ಇರಬೇಕು ನಂದೆಲ್ಲ, ಮತ್ತೆ ನನಗೆ ಒಳ್ಳೆಯದಾಗಲಿಕ್ಕೆ ಅಂತ ಅನ್ಕೋಬೇಕು ನಾವು. ಹೌದು ಸರ್, ಇನ್ನು ಅದರಿಂದನೇ ಲೈಫ್ ಅನ್ನೋದು. ಸೊ ಹಾಗಾಗಿ ಈ ದೀರ್ಘಕಾಲದಲ್ಲಿ ನಾನು ನಿಮ್ಮನ್ನು ನೋಡಿರೋದು, ಮಾತಾಡಿರೋದು ಅಥವಾ ಕೇಳಿಸ್ಕೊಂಡಿರೋದು, ನೀವು ಹೇಳಿರೋದನ್ನ ಎಲ್ಲ ನೋಡಿದ್ಮೇಲೆ ಸರ್ ಇವತ್ತು ನಾನು ನಿಮಗೆ ಯಾವತ್ತು ಎಂದು ಏನು ಎಂಥದ್ದು ನಾನು ನಿಮ್ಮನ್ನು ಕೇಳಿಲ್ಲ ಅಲ್ಲ? ಯಾವತ್ತೂ ಸರ್ ಏನೂ ಇಲ್ಲ ಸರ್. ಇಲ್ಲ ಅಲ್ಲ? ಇದೇ ಇಲ್ಲ. ಅದಕ್ಕೆ ಇವತ್ತು ನಿಮಗೆ ಆ ಭಾಗದ ನಿಮ್ಮ ಕ್ಷೇತ್ರದ ಜನರ ಪರವಾಗಿ ನಾನು ನಿಮಗೊಂದು ತೆರಿಗೆ ರೂಪದಲ್ಲಿ ಒಂದು ಕಷ್ಟ ಕೊಡೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀನಿ. ಈಗ ಅದು ಹೇಳಿ ಸರ್, ತೊಂದರೆ ಇಲ್ಲ. ಇದು ರಂಗ ಟ್ಯಾಕ್ಸ್. ಇದು ಈ 4-3 ಗ್ರಾಮ ಇದೆಯಲ್ಲ, ಅದೇ ಸರ್ ನಮ್ಮ ಜಂಗ್ಲಿ ಬಾಗಲ್ಲಿ. ಹಾ, ನಿಮ್ದು ಜಂಗ್ಲಿ, ರಂಗಪುರ, ಅಂಜನಾಳಿ ಡ್ಯಾಶ್ ಡ್ಯಾಶ್ ಇದೆಯಲ್ಲ, ಹೌದು. ಈ ಮಕ್ಕಳಿಗೆ ಶಾಲೆಗೆ ಹೋಗಕ್ಕೆ ಏನಾದ್ರೂ ನಾವು ವ್ಯವಸ್ಥೆ ಮಾಡಕ್ಕಾಗತ್ತಾ ಸರ್? ವಿಷಯ ಏನಂತಂದ್ರೆ ಅಲ್ಲಿ KSRTC ಇಂದ ಈ ಸಣ್ಣ ಬಸ್ಗಳಂದ್ರೆ ಮಿನಿ ವ್ಯಾನ್ಗಳ ತರ ಅವ್ರಿಗೆ ಫೆಸಿಲಿಟಿ ಇಲ್ಲ. ಹೌದೌದು. ಇದುವರೆಗೂ ಅವರು ಪ್ರೊವಿಷನ್ ಮಾಡ್ಕೊಂಡಿಲ್ಲ. ನಾನೆಲ್ಲ ಕೇಳಿದೆ. ನಾನು ಚುನಾವಣೆ ಆದ ತಕ್ಷಣ ನಾನು ಮಂತ್ರಿಗಳ ಹತ್ರ ಮಾತಾಡಿದೆ, ಅಧಿಕಾರಿಗಳ ಹತ್ರ ಮಾತಾಡಿದೆ. ಆತರ ಒಂದೇ ಒಂದು ವೆಹಿಕಲ್ ತಗೊಳ್ಳೋದಕ್ಕೆ ಇದುವರೆಗೂ ಪ್ರಾವಿಷನ್ ಇಲ್ಲ. ಇದು ಫಸ್ಟ್ ಟೈಮ್ ಪ್ರಪೋಸಲ್ ಅಂತ ಹೇಳಿದ್ರು. ನಮ್ಮ ಮುಖಂಡ ಕೂಡ ಪಬ್ಲಿಕ್ ಟಿವಿ ರಿಪೋರ್ಟರ್ ಕೂಡ ಅಲ್ಲಿ ಲೋಕಲ್ ಅಲ್ಲೇ ಹುಟ್ಟು ಬೆಳೆದಿರು ಅಂತ ಗಂಗಾವತಿಯಲ್ಲಿ. ಅವ್ರಿಗೂ ಕೂಡ ತುಂಬಾ ಕಾಳಜಿಯಿಂದ ನನಗೆ ಹೇಳ್ತಾ ಇದ್ರು. ಇವತ್ತು ಪಬ್ಲಿಕ್ ಟಿವಿನಲ್ಲಿ ಕೂಡ ತಾವೇ ಇದನ್ನ ಟೇಕಪ್ ಮಾಡಿದ್ದು ನನ್ಗೆ ಬಹಳ ಆಶ್ಚರ್ಯವಾಗಿದೆ. ಉದ್ದೇಶ ಏನಂದ್ರೆ ಮಕ್ಕಳಿಗೆ 4 ಮಕ್ಕಳಿಗೆ ಹೆಲ್ಪ್ ಆಗತ್ತೆ ಅಂದ್ರೆ ನನಗೆ ಸಂತೋಷ ಅಷ್ಟೇ. ಸರ್ ನೀವೇನ್ ಹೇಳ್ತೀರೋ ನಾನು ಈಗಾಗ್ಲೇ ಒಂದು 30 ಸೀಟರ್ ವೆಹಿಕಲ್ ಅನ್ನ ಆಲ್ರೆಡಿ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಸ್ವಂತ
ಖರ್ಚಲ್ಲಿ ಪಬ್ಲಿಕ್ ಟಿವಿ ಮೂಲಕ ನಾನು ಅಲ್ಲಿ ನಮ್ಮ ಓಕೆ, ಈಗ ನಾವು ಸದ್ಯಕ್ಕೆ ಆ ಬಸ್ಸನ್ನು ಶುರು ಮಾಡೋಣ ಹಂಗಾರೆ. ಹಲೋ ಸರ್, ಸದ್ಯಕ್ಕೆ ನಾವು ಆ ಬಸ್ ವ್ಯವಸ್ಥೆ ಶುರು ಮಾಡ್ಕೊಡೋಣ ಮಕ್ಕಳಿಗೆ. ಇಮಿಡಿಯೇಟ್ ಶುರು ಮಾಡೋಣ ಸರ್. ಆದ್ರೆ ಒಂದು ಕಂಡೀಷನ್ ಹಾಕಿದೀನಿ ಗ್ರಾಮದವ್ರಿಗೆ ನಾನು, ಹಾ ಸರ್. ಮಕ್ಕಳಿಗೆ ಮಾತ್ರ ಫ್ರೀ, ಉಳಿದವ್ರು ಕಾಸು ಕೊಡಬೇಕು ಅಂದಿದ್ದೀನಿ. ಸರ್ ನಾನು ಕಂಡಾರ ನಾನು ನೋಡಿದ್ದೀನಲ್ಲ, ಹೆಣ್ಮಕ್ಳು ಕೂಡ ಚಿಕ್ಕ ಹುಡುಗಿರು 8th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಓದೋರು ಕೂಡ 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿ. ನನ್ಗೇನಂತಂದ್ರೆ ಸರ್, ಇವತ್ತು ನಮ್ಮ ರೂರಲ್ ಅಲ್ಲಿರೋ ಹೆಣ್ಮಕ್ಳಿದಾರಲ್ಲ, ಹೌದು ಸರ್, ಅವಕ್ಕೊಂಚೂರು ಕರೆಕ್ಟಾಗಿ ನಾವೇನಾದ್ರು ವ್ಯವಸ್ಥೆ ಕೊಟ್ರೆ ಹಾ ಸರ್, ಬೆಂಗಳೂರಲ್ಲಿರೋರ್ಗಳಿಗಿಂತ ಚೆನ್ನಾಗಿ ಓದತ್ವೆ. ಸರ್ ನಿಮಗೆ ನಾನು ಕಾನ್ಸ್ಟಿಟ್ಯೂನ್ಸಿ ಅಂತ ಹೋಗ್ಬೇಕಂತಿಲ್ಲ. ಆ ಭಾಗದಲ್ಲಿ, ಆ ಗ್ರಾಮದಲ್ಲಿರೋ ಜನರಿಗೆ ಆ ಸಂಸ್ಕಾರ ಎಷ್ಟು ಒಳ್ಳೆ ತರ ಇದೆ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಸೊ ನಾನು ನಿಮ್ ಮಾತಿಗೆ ಇಮಿಡಿಯೇಟ್ ಆಗಿ ನಾನು ಬಸ್ ವ್ಯವಸ್ಥೆ ನಾನು ಇದೊಂದು ಮಾಡ್ತೀನಿ ಸರ್. ಸದ್ಯಕ್ಕೆ ಮಾಡ್ಕೊಟ್ಟಿರೋಣ, ಹಾ ಸರ್. ಆಮೇಲೆ ಮುಂದಕ್ಕೆ ನೋಡೋಣ ನಮ್ಮ ಸರ್ಕಾರಗಳ ಪರಿಸ್ಥಿತಿ ಏನಾಗತ್ತೆ ನೋಡ್ಕೊಂಡು ಏನ್ ಪರ್ಮನೆಂಟ್ ವ್ಯವಸ್ಥೆ ಮಾಡ್ಬೋದು ಇಬ್ರು ಪ್ಲಾನ್ ಮಾಡೋಣ. ಖಂಡಿತವಾಗಿ ನಮ್ಮಿಬ್ಬರಿಗೂ ಅನುಕೂಲ ಪರಿಸ್ಥಿತಿ ಬಂದಾದ ಮೇಲೆ ಸರ್ ಆ ಬಸ್ ಇನಾಗ್ರೇಷನ್ಗೆ ತಾವು ಬರ್ಬೇಕು. ಅದಕ್ಕೆ ಅಷ್ಟದ ಕೆಲಸ. ಈಗ ಇದು ಅಲ್ಲಲ್ಲ, ನೀವು ನನಗೆ ಆಗ್ತಿರೋ ಟ್ಯಾಕ್ಸ್, ಇದು ನಾನೇ ನಿಮಗೆ ಟ್ಯಾಕ್ಸ್ ಹಾಕ್ತೀನಿ ಅಂದ್ರೆ ನೀವು ನನಗೆ ಟ್ಯಾಕ್ಸ್. ಅಂಜನಾದ್ರಿ ಹನುಮಂತನ ದರ್ಶನ ಮಾಡ್ಕೊಂಡು ಬರುವಂತೀರಿ ಸರ್. ಯಾವ ದರ್ಶನ? ಅಂಜನಾದ್ರಿ ಹನುಮಂತನ ಜನ್ಮಸ್ಥಳ ಅಲ್ಲ ಸರ್. ಅದೊಂದು ಹೋಗ್ಬೇಕದು. ಕರೆಕ್ಟ್, ನಾನು ಹೋಗಿಲ್ಲ ಸರ್ ಅಲ್ಲಿ, ಹೋಗ್ಬೇಕು ಅದಕ್ಕೆ. ನಾನು ಅಲ್ಲಿ ತಾವು ಬಸ್ ಇನಾಗ್ರೇಷನ್ ಬೆಳಿಗ್ಗೆ ಮಾಡಿ ದರ್ಶನ ಮಾಡ್ಕೊಂಡು ಬೆಂಗಳೂರಿಗೆ ಬರ್ಬೋದು. ಹಂಗೆ ಮಾಡ್ಬೋದು ಬರೀ. ಮತ್ತು ನಿಮಗೆ ಫ್ಲೈಟ್ ಇದೆ, ಮಾಡೇ ಬಿಡೋಣ, ದೇಶ ಬಿದ್ದೋಗ್ಲಿ, ಏನಾರಾಗ್ಲಿ ಮಾಡ್ಬಿಡೋಣ ಬಿಡ್ರಿ. ಥ್ಯಾಂಕ್ ಯು ಸರ್. ಬರ್ತೀನಿ, ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ಹಂಗಾರೆ ನಾನು ಇಮಿಡಿಯೇಟ್ ಆಗಿ ಮಾಡಿ 10 ದಿವಸದಲ್ಲಿ ನಿಮ್ಗೆ ಕಾಲ್ ಮಾಡ್ತೀನಿ. ಡನ್. ಥ್ಯಾಂಕ್ ಯು. Okay. ನಮಸ್ಕಾರ. Okay, thank you. ದೇವ್ರು ಒಳ್ಳೇದು ಮಾಡಿ. ಗಾಡ್ ಬ್ಲೆಸ್. ಬಸ್ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಅವರೇ ಡ್ರೈವರು ಹಾಕ್ಕೊಳ್ಳಿ, ಸದ್ಯಕ್ಕೆ ಅವರೇ ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡಿರಲಿ. ಆದರೆ ನೀವು ಅಲ್ಲಿಂದ 4 ಜನ ಈಗ ಬಂದ್ರಲ್ಲ, ನೀವು ವಾಪಸ್ ಹೋದಾಗ ಆ ಜವಾಬ್ದಾರಿನೂ ತಗೊಂಡು ಹೋಗಬೇಕು. ಸುಮ್ಮನೆ ಪೊಕೆಟೆ ಬಂದ್ಬಿಟ್ಟು ಹೋಗ್ಬಿಡೋದಲ್ಲ ಬಾವುಟ ಆರ್ಸಕ್ಕೆ. ನಾವಿಲ್ಲಿ ಏನಪ್ಪ ಜವಾಬ್ದಾರಿ ಅಂದರೆ 2. ನಂಬರ್ 1, ಆ ಬಸ್ಸನ್ನು ಅವರೇ ಓಡಿಸ್ತಾ ಇದ್ರು ಕ್ಲೀನಾಗಿ ಇಟ್ಕೊಳ್ಳೋ ಜವಾಬ್ದಾರಿ ನಿಮ್ಮೂರಿನವ್ರು. ಅರ್ಥ ಆಗ್ತಿದ್ಯಾ ನನಗೆ? ಅವ್ರು ಓಡಿಸ್ತಿರ್ಬೋದು, ಅದಕ್ಕೂ ಪಾಪ ಡ್ರೈವರು ಒಬ್ಬ ಇರ್ಬೋದು, ಅವನ ಪಾಪ ಸ್ವಲ್ಪ ಕ್ಲೀನಾಗೂ ಇಟ್ಕೋಬೋದು. ಅದ್ರಲ್ಲಿ ಓಡಾಡೋ ಎಲ್ಲ ಗ್ರಾಮಸ್ಥರಿಗೂ ಅರಿವಾಗಬೇಕು, ಇದು ನಮ್ಮ ಬಸ್ಸು, ನಾವು ಚೆನ್ನಾಗಿ ಇಟ್ಕೋಬೇಕು. ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನಾನು ಡೈಲಿ ಹೋಗ್ಬಿಟ್ಟೆಲ್ಲ ಪರಕೆ ತೊಗೊಂಡು ಗುಡಿಸಿ ಅಂತ ನಾನು ಹೇಳಿಲ್ಲ. ಚೆನ್ನಾಗಿ ಇಟ್ಕೋಬೇಕು 1. 2ನೇದು, ಮಕ್ಕಳಿಗೆ ಪ್ರಿಯಾರಿಟಿನಲ್ಲಿ ಜಾಗ ಬಿಟ್ಕೊಡ್ಬೇಕು ಅದರಲ್ಲಿ. ಅರ್ಥ ಆಯ್ತಾ? ಆಮೇಲೆ ಟ್ರಿಪ್ಪು ಅಷ್ಟೇ. ಎಷ್ಟು ಟ್ರಿಪ್ಪು ಬೆಳಗ್ಗೆ ನಾನು ಅವ್ರಿಗೂ ಮಾತಾಡ್ತೀನಿ ಅದನ್ನು. ಆ ಮಕ್ಕಳು ಶಾಲೆಗೆ ಹೋಗಕ್ಕೆ ಮತ್ತು ಬರಲಿಕ್ಕೆ ಟೈಮಿಂಗ್, ಬರಬೇಕಾದ ಟೈಮಿಂಗ್ ನೋಡಿ ಮಾಡಿಸ್ತೀವಿ. ಬೇರೆ ಟೈಮಲ್ಲಿ ಮಾಡ್ಸಕ್ಕೆ ನಮ್ಮ ಕೈಲಾಗಲ್ಲ. ನಮ್ಗೆ ಆ ಮಕ್ಕಳು ಆ ಟೈಮಲ್ಲಿ ಯಾರೋ ಒಬ್ರು ನೀವೇ ಇದ್ದೀರಿ, ಏನೋ ಊರಿಗೆ ಹೋಗ್ಬಿಟ್ಟು ಬರ್ಬೇಕು 5 ನಿಮಿಷ ಅಲ್ಲಿ ಖಾಲಿ ಇತ್ತು, ನೀವು ಹೋಗಿ ಬರ್ರಿ, ನನ್ಗೆ ಬೇಡ ಅಂದಿಲ್ಲ. ನನಗೆ ಅರ್ಥ ಆಗ್ತಿದ್ಯಾ? ಇದು ಮಿಸ್ಯೂಸ್ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ. ಅರ್ಥ ಆಯ್ತಾ? ಅಷ್ಟು ಪ್ರಯಾರಿಟಿ ಸ್ಟೂಡೆಂಟ್ಗೆ ಅಂತ ಮಕ್ಕಳೇನೆ, ಮಕ್ಕಳನ್ನೇ ಸರ್. ದೊಡ್ಡವ್ರು ಹೋಗೋ ಹಾಗಿಲ್ಲ. ಒಂದು ವೇಳೆ ಖಾಲಿ ಇದ್ರೆ ಹೋಗ್ರ, ತಪ್ಪಿಲ್ಲ. ಅರ್ಥ ಆಯ್ತಾ? ಮಕ್ಕಳನ್ನ ನಿಲ್ಲಿಸಿಸ್ಬಿಟ್ಟು ಇವರೇನಾದ್ರು ಕೂತ್ಕಿತ್ಕೊಂಡು ಮಹಾರಾಜರ ಟೈಪ್ ಹಾಡ್ಗೆ ಹಿಡಿದ್ರೆ ಬುರುಡಕ್ಕೆ ತಾಕ್ತೀನಿ, ಗ್ಯಾರಂಟಿ. ನಿಮ್ಗಿನ್ನೂ ನನ್ನ ಕೋಪ ಗೊತ್ತಿಲ್ಲ, ಬರೀ ಒಳ್ಳೆತನ ನೋಡ್ತಾ ಇದ್ದೀರಿ ನಂದನ್ನು. ನನಗೆ ಕೋಪ ಬಂದಾಗ ನೀವು ಇನ್ನೂ ಯಾರೂ ನನ್ನನ್ನು ನೋಡಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ನಾನೇನಿಲ್ಲ, ಮುಖಾಮೂತಿ ನೋಡೋದೇ ಎಗರಾಡ್ಬಿಡ್ತೀನಿ ಆಮೇಲೆ. ಅರ್ಥ ಆಯ್ತಾ? ಅಂಥದಕ್ಕೆ ಅವಕಾಶ ಕೊಡೋದು ಆಯ್ತಲ್ವಾ? ಸೊ ಈಗ 4 ಜನ ಜವಾಬ್ದಾರಿ ತೊಗೊಂಬಂದಿದ್ದೀರಿ, ಸಂತೋಷವಾಗಿ ವಾಪಸ್ ಹೋಗಿ ಈ ಆಗಸ್ಟ್ ತಿಂಗಳಲ್ಲಿ ಸ್ವಾತಂತ್ರ್ಯ ಕೊಡೋಣ ಅದಕ್ಕೆ. ಓಕೆ ಸರ್. ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್.